ಇಷ್ಟೇ ಸಾಕು. विद्महे वक्रतुण्डाय धीमहि तन्नो दन्ते प्रचोदयात् कात्यायनाय विद्महे कन्याकुमारी धीमहि तन्नो दुर्गे प्रचोदयात् तत्पुरुषाय विद्महे महादेवाय धीमहि तन्नो रुद्रः प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् हंसाय विद्महे परमहंसाय धीमहि तन्नो हंसः प्रचोदयात् नित्यानन्दरायाय सर्वस्तोमोतिरात्रो तमः सर्वसिद्ध्यै सर्वमेव तेनाप्नोति सर्वं जयति प्रोक्तो वेदान्ते च प्रतिष्ठितः तस्य प्रकृतिर्नस्य परस्य महेश्वरः पुष्पाञ्जलिं समर्पयामि कानि पापानि जन्मानि ಈಗ ದೇವ್ರ ಮುಂದಿನ ಕಾರ್ಯಕ್ರಮ ಎಲ್ಲ ನಿಂಗೆ ನೋಡ್ಕೊಂಡು ಬಂದೆ ಅಲ್ದ ಹೆಂಗಾತು ನೋಡ್ದು ನಿಂಗೆ ಖುಷಿ ಆಗ್ತಾ ಇದ್ನಲ್ಲ ನೋಡಿ. ಈಗ ಊಟದ ಟೈಮು ಎಂತೆಂಥ ಮಾಡಿದ್ದ ಎಂಥ ಸ್ವೀಟು ಹೇಳಿ ನೋಡಿ ತೋರಿಸ್ತಾ ಇದ್ದಿ, ಗೆಸ್ ಮಾಡಿ ನೋಡೋಣ. ನಿಂಗೆ ಕಾಣಿಸ್ತಾ ಇದ್ದು ಬಾಳೆಲ್ಲಿ ಇಲ್ಲದ ನಾನೇ ತೋರಿಸ್ತೀಗ ನೋಡಿ ಎಂಥ ಸ್ವೀಟು ಉಳಿ.
ಇದೆಯಾ ನೋಡಿ ಇವತ್ತಿಂದು ಬೆಲ್ಲದಿಂದ ಮಾಡಿದ್ದು ತೊಡೆದೆವು. ಹವ್ಯಕರ ಫೇವ್ರೆಟ್ ರೆಸಿಪಿ. ಈ ಸ್ವೀಟ್ ಎಲ್ಲರಿಗೂ ಗೊತ್ತಿಲ್ಲ ಹೇಳೂ ಇಲ್ಲ. ಕೆಲವು ಜನ ಗೊತ್ತಿರ್ಗೂ, ಕೆಲವು ಜನ ಗೊತ್ತಿರ್ತಿಲ್ಲ. ಇದು ಸಿಕ್ಕಾಪಟ್ಟೆನೇ ರುಚಿ ಆಗ್ತು. ಮತ್ತು ಹವ್ಯಕರಲ್ಲಿ ರಾಶಿ ಪ್ರೀತಿ ಎಲ್ಲರಿಗೂ. ಮತ್ತು ಈಗ ಇದು ಒಂಥರ ಎಲ್ಲ ಬದಿಗೂ ಫೇಮಸ್ ಕಜ್ಜಾಯ ಎಳೆ ಹೇಳಕ್ಕೂ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸಿಕ್ಕಾಪಟ್ಟೆ ರುಚಿ ಆಗ್ತು ನೋಡಿ. ಗರಿಗರಿಯಾಗಿ ತೊಡೆದೆವು ಇದಕ್ಕೆ. ಇವತ್ತಿನ ಸ್ವೀಟ್ ಇದೆಯಾ ಎಂತಕ್ಕೆಂದ್ರೆ ಮೊದಲೇ ತೆಗೆದಿದ್ವಿಲ್ಲ, ಹಾಗಾಗಿ ನಿಂಗೆ ತೋರಿಸಿದ್ನಿಲ್ಲ ಅಷ್ಟೇ. ಮತ್ತೆಂತ ಅಕ್ಕಲ್ಲ ತೋರಿಸಲ್ಲ. ಇದು ಊಟದ ಹೊತ್ತಿಗೆ ಒಡ್ಕೊಳ್ಳವು. ಎಂತಕ್ಕೆಂದ್ರೆ ಸಿಕ್ಕಾಪಟ್ಟೆ ಗರಿ ಇರ್ತು. ಒಂದು 5 ನಿಮಿಷ ಇಟ್ಟರು ಸಾಫ್ಟ್ ಆಗೋಗ್ತು. ಇದನ್ನ ಮಾಡಿದ್ದು ಯಾರು ನೋಡಿ ತೋರಿಸ್ತಾ ಇದ್ದಿ, ಅವರೇ ಓಪನ್ ಮಾಡಿ ಇಡ್ತಾಯಿದ್ರು. ಇದು ನನ್ನ ಅತ್ತೆ ಅಕ್ಕ ಲಲಿತಾ ಹೇಳಿ ಇವ್ರ ಹೆಸರು. ಸೂಳ್ಗಾರವರು ಇವರು. ನಿಮಗೆ ಕುಳ್ದು ಡೀಟೇಲ್ ವೀಡಿಯೋ ಅಥವಾ ಈ ಸ್ವೀಟು ನಿಮಗೆ ಪಾರ್ಸಲು ಆ ಥರ ಯಾವ್ದಾದ್ರು ಬೇಕು ಹೇಳೋದು ನಂಗೆ ಮೆಸೇಜ್ ಮಾಡಿ. ನಾ ಇವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತಿ. ಇವರಯ್ಯ ನೋಡಿ ಮಾಡಿದವರು. ಸಿಕ್ಕಾಪಟ್ಟೆ ಚಲೋ ಆಗ್ತು, ರಾಶಿ ರುಚಿನೂ ಇದ್ದು. ಈಗ ಮತ್ತೊಂದು ಇದು ಚಕ್ಲಿ ಹೇಳಿದ್ನಲ್ಲಿ ಉಳಿದಿದ್ದಲ್ಲ ಎಂತೆಂಥ ಪದಾರ್ಥ ಮಾಡಿದ್ದೆಲ್ಲ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದಿ. ಎಂತಕ್ಕೆಂದ್ರೆ ಇದು ಅರ್ಧ ಊಟ ಒಂದು ಪಂಕ್ತಿ ಆದಮೇಲೆ ತೋರಿಸ್ತಾ ಇದ್ದೀನಿ. ನಿಂಗೆ ನೋಡಿಕೊಲ್ ಒಳಗೆ ಹಾಕಿದ್ನ. ಎಂತಕ್ಕೆಂದ್ರೆ ಮಧ್ಯದಲ್ಲಿ ನಾನು ಒಂದು ಬಡ್ಸೆಲ್ಲ ಹೋಗೋಕ್ಕಾಗಿರುತ್ತಲ್ಲ. ಇಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಬ ಸ್ವಲ್ಪ ಕಷ್ಟ ಆಗ್ತು. ಮತ್ತು ಎಲ್ಲರ ಎದುರಿಗೆ ಸರಿ ಆಗ್ತಿಲ್ಲ ಹೇಳಿ ಸ್ವಲ್ಪ ಕೊನೆಯಲ್ಲಿ ತೋರಿಸ್ತಾ ಇದ್ದಿ. ಹಾಗಾಗೆಲ್ಲ ಸ್ವಲ್ಪ ಖಾಲಿ ಆಗೋಜು. ತುಂಬ ಇದ್ದಾಗ ತೋರಿಸು. ನನ್ನ ಹತ್ತನಿಗೆ ಆಡ್ತಾ ಇತ್ತು ಕಡೆಗೆ. ಆದರೆ ಆ ಟೈಮಲ್ಲಿ ಆಜಿಲ್ಲ ನೋಡಿ. ತೊಡೆದೆ ತಗೊಬಂದು ಇಡ್ತಾ ಇದ್ದ. ಊಟದ ಹೊತ್ತಿಗೆ ಒಡ್ಕೊಂಬದೆ ಇದು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಎಷ್ಟು ವೆರೈಟಿ ಮಾಡಿರುತ್ತೆ ಅಲ್ದ. ಮತ್ತು ನಂಗೆ ಎಂತ ಮಾಡ್ತೆ ಕೇಳ್ರಿ, ಈ ಮಧ್ಯ ಹಿಂಗೆ ನಂಗೆ ಊರಲ್ಲಿ ಒಂದು 6-7 ಮನೆ ಆಗ್ತು. ಅದು ನಂಗೆ ಒಂದು 3-4 ಮನೆಯವ್ರು ಅಷ್ಟು ಕ್ಲೋಸ್ ಇದೆಯಾ. ಹಾಗಾಗಿ ಮಧ್ಯಾಹ್ನನೂ ಎಲ್ಲರ ಮನೆಗೂ ಹೋಗ್ತೈತಿ. ಅವತ್ತು ಇಡೀ ದಿವಸ ಎಂಥ ಅಡುಗೆನೂ ಮಾಡಿರ್ತೀವಿಲ್ಲ. ಸಂಜೆಗೂ ಮತ್ತು ಎಲ್ಲರೂ ಇದ್ದಷ್ಟು ಬಡಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಸಾರಿಸಿ ಎಲ್ಲ ಕೆಲಸ ಮುಗಿಸಿಕ್ಕೆ ಬತ್ತೀಯ. ಸಿಕ್ಕಾಪಟ್ಟೆ ಚಲೋ ಆಗ್ತು. ಯಾರ ಮೇಲೆ ವಿಶೇಷ ಆದರೂ ಫುಲ್ ಬೆಳಗಿನ ಸಂಜೆವರೆಗೆ ಎಂಜಾಯ್ ಮಾಡ್ತೀಯ ನೋಡಿ. ಇಲ್ಲಿ ಹೊರಗಡೆನೂ ಬಾಳೆ ಹಾಕಿದ್ದ, ಉಳಿದವಕ್ಕೆಲ್ಲವ ಒಳಗೆ ಬಟ್ರಿಗೆ ಹಾಕಿದ್ದಿದ್ದ. ಎಲ್ಲರೂ ಖುಷಿಯಿಂದ ಹೆಂಗೆ ಊಟ ಮಾಡ್ತಾ ಇದ್ದ ನೋಡಿ. ನೋಡಿ ತೋರಿಸ್ತಾ ಇದ್ದಿ. ಗೋಧಿ ಕಡಿ ಪಾಯಸ ಇತ್ತು, ಮತ್ತು ನೈವೇದ್ಯಕ್ಕೆ ಹೇಳಿ ಮಾಡಿದ್ದು ಶಿರಾ ಇತ್ತು ಹೇಳಿದ್ನಲ್ಲಿ. ಮೇನ್ ಸ್ವೀಟು ಗೋಧಿ ಕಡಿ ಪಾಯಸ, ತೊಡೆದೆವು, ಚಕ್ಲಿ ನೋಡಿ. ಇದು ರಂಗೋಲಿ ಯಾವಾಗೂ ತೋರಿಸಿದ್ನಲ್ಲಿ ಹೆಂಗಾಜುಳಿ ನೋಡಿ. ಯಾರೂ ಒರೆಸಿದ್ವಿಲ್ಲ. ದೇವ್ರದ್ದು ರಂಗೋಲಿ ಆಗಿದ್ದಕ್ಕೆ ಚಂದ ಮಾಡಿ ಇಟ್ಟಿದ್ದಲ್ದ ಎಲ್ಲರೂ. ಹಾಗೆ ಇದು ಲಾಸ್ಟ್ ಪಂಕ್ತಿ, ನಂಗೆ ಕುತ್ಕೊಂಡು ಪಂಕ್ತಿ ಇದು. ಎಲ್ಲರೂ ಹೆಂಗೆ ಊಟ ಮಾಡ್ತಾ ಇದ್ದ ನೋಡಿ ತೋರಿಸ್ತಾ ಇದ್ದಿ. ಎಲ್ಲ ಬಡಿಸ್ತಾ ಇದ್ದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಿ. ಅಲ್ಲಿವರೆಗೂ ನನ್ನ ಹಿಂದಿನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಜಳೆಲ್ಲ ನೋಡ್ಕೊಂಡು ಬನ್ನಿ. ಅಂತೂ ಇಂತೂ ಊಟ ಅಂತೂ ಮುಗಿತು. ಈ ಸಂಜೆಯ ಅಂದರೆ ಮಧ್ಯ ಮೇಲೆ ಚಹಾ, ಕಾಫಿ, ಕಷಾಯ, ಚಪ್ಪೆ ಕಷಾಯ, ಕಾಫಿ, ಶೀಯಾ ಕಾಫಿ, ಚಪ್ಪೆ ಕಾಫಿ ಎಲ್ಲ ಬ್ರ್ಯಾಂಡು ಇತ್ತು, ಒಂದು 5-6. ಮತ್ತು ಅದ್ರ ಜೊತೆಯಲ್ಲಿ ಹಲಸಿನಕಾಯಿ ಚಿಪ್ಸು ಮತ್ತು ಬಾಳೆಕಾಯಿ ಚಿಪ್ಸು. ಎಲ್ಲರೂ ಚಹಾ ಕುಡ್ಕೊಂಡು ಚಿಪ್ಸ್ ತಿನ್ಕೊಂಡು ಮನೆಗೆ ಹೋದ. ನಿಂಗಳು ಹೋಗಿ ಈಗ ನಿಂಗಳು ಮನೆಗೆ ಹೋಗಿ ಚಹಾ ಕುಡೀರಿ. ಅಲ್ಲಿವರೆಗೆ ನಾನು ಈ ವಿಡಿಯೋ ಎಲ್ಲ ನಿಂಗೆ ಹಾಕಿದ್ನಲ್ಲಿ ಇದೆ ಅಂತಾಜು ನಾನು ಇನ್ನೊಂದು ಸರಿ ನೋಡ್ಕೊಂಡು ಬತ್ತಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೋಡಿ. ಚಾಕೆಲ್ಲ ಇಟ್ಟಿದ್ದೆಲ್ಲ ತೋರಿಸ್ತಾ ಇದ್ದಿ. ಚಹಾ, ಕಾಫಿ, ಕಷಾಯ ಎಲ್ಲ ಬ್ರ್ಯಾಂಡು ಮಾಡಿರ್ತೀಯ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.